ವಿಧಾನ ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಿರುವುದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ನೀಡಿರುವ ಆದೇಶವನ್ನು ಪಾಲಿಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಮಾಜಿ ಉಪಸಭಾಪತಿ ಎಂಕೆ ಪ್ರಾಣೇಶ್ ತಿಳಿಸಿದರು. ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ನಾಮಿನಿ ಸದಸ್ಯರುಗಳಿಗೆ ಮತಗಳನ್ನು ಮಾಡುವಂತಹ ಮತ ಹಾಕುವಂತಹ ಹಕ್ ಇಲ್ಲ ಅನ್ನುವಂಥದ್ದನ್ನು ಕೊಟ್ಟಿದೆ. ಹಾಗಾಗಿ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಕೂಡ ಈ ದೇಶದಲ್ಲಿರುವಂತಹ ಎಲ್ಲ ನಾಗರಿಕರು, ಪ್ರಜೆಗಳು, ಚುನಾಯಿತ ಪ್ರತಿನಿಧಿಗಳು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ. ಹಾಗೆ ನಾನು ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕೆ ತಲೆಬಾಗಿ ನನ್ನ ರಾಜೀನಾಮೆಯನ್ನು ನಾನು ಎರಡಕ್ಕೂ ಉಪಸಭಾಪತಿಗೂ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಷತ್ ಶಾಸಕನಾಗಿ, ಉಪಸಭಾಪತಿಯಾಗಿ ಭ್ರಷ್ಟಾಚಾರ ರಹಿತವಾಗಿ, ಪಕ್ಷಾತೀತವಾಗಿ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸಿರುವ ತೃಪ್ತಿ ನಮಗಿದೆ ಎಂದು ತಿಳಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಹುಶಃ ಇದರೊಳಗಡೆ ಹಲವಾರು ವಿಶ್ಲೇಷಣೆಗಳು ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಎಲ್ಲೋ ಚುನಾವಣೆ ಸಂದರ್ಭದಲ್ಲಿ ನಾವುಗಳು ಏನು ಹೇಳ್ತಾರೆ ಮಾಲ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ಸರ್ಕಾರ ಇದ್ದಂಥ ಸಂದರ್ಭ ದುರುಪಯೋಗವನ್ನು ಮಾಡಿಕೊಂಡು ಮತವನ್ನು ಹಾಕಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಅನ್ಯಾಯವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನುವಂಥ ಭಾವನೆಯೊಂದಿಗೆ ಕೆಲವರು ಮಾತನಾಡ್ತಿರುವಂಥದ್ದನ್ನು ನಾನು ನೋಡಿದ್ದೇನೆ. ಹಾಗೆ ಪತ್ರಿಕೆ ಹೇಳಿಕೆಗಳಲ್ಲೂ ಕೂಡ ಬಂದಿರುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಆದರೆ ನಮಗೆಲ್ಲರಿಗೂ ಗೊತ್ತಿರಬೇಕು, 1997ನೇ ಇಸ್ವಿಯಿಂದ ಸರ್ಕಾರಗಳು, ಯಾವುದೇ ಸರ್ಕಾರಗಳಿರ್ಬೋದು, ಇದು ಪ್ರಾರಂಭ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರುವಂಥ ಸಂದರ್ಭದಲ್ಲಿ. ಆಗ ನಾಮಿನಿ ಸದಸ್ಯರನ್ನ ಮಾಡುವಂಥದ್ದು, ಅವರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರುವಂಥದ್ದು ಈ ಚುನಾವಣಾ ಆಯೋಗ ಮಾಡಿರುವಂಥದ್ದು. ಅದರ ಆಧಾರದ ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾಮಿನಿ ಸದಸ್ಯರುಗಳು ಮತವನ್ನು ಚಲಾವಣೆಯನ್ನು ಮಾಡಿದ್ದಾರೆ. ಈ ಚುನಾವಣೆಯನ್ನು ಮಾಡಿದಂಥ ಸಂದರ್ಭಗಳಲ್ಲಿ ನನ್ನ ಸಹೋದರಿ ಗಾಯತ್ರಿ ಸಂತೇಗೌಡರು ಕೂಡ ಈ ಒಂದು ನಾಮಿನಿ ಸದಸ್ಯರ ಚಲಾವಣೆಯಾದ ಮತಗಳನ್ನು ಹಾಕಿಸಿಕೊಂಡಂಥ ಸಂದರ್ಭದಲ್ಲಿ ಅವರು ಕೂಡ ವಿಜೇತರಾಗಿರುವಂಥದ್ದು ನಮ್ಮೆಲ್ಲರಿಗೂ ನಮ್ಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದನ್ನ ಇವತ್ತು ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ನಾಮಿನಿ ಸದಸ್ಯರುಗಳು ಮತ ಚಲಾವಣೆಯನ್ನ ಮಾಡುವಂತ ಹಕ್ಕಿಲ್ಲ ಅನ್ನುವಂಥದ್ದನ್ನು ಕೊಟ್ಟಿರೋದು ಗಮನಿಸಿದರೆ, ಆ ಗಮನದ ಆಧಾರದ ಮೇಲೆ ನಾನು ರಾಜೀನಾಮೆಯನ್ನು